ಇವತ್ತು ಯಾಚ್ ಪ್ರೋ ಇಂಕ್ಯುಬೇಟರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ. ಇಂಕ್ಯುಬೇಟರ್ನ ಕಂಪ್ಲೀಟಾಗಿ ಏನೇನಿರುತ್ತೆ ಏನೇನಿರಲ್ಲ, ಮತ್ತು ಇಂಕ್ಯುಬೇಟರ್ ಯೂಸ್ ಮಾಡೋದು ಯಾವ ಥರ ಏನು ಅಂತ ಎಲ್ಲ ಹೇಳ್ಕೊಟ್ಬಿಡ್ತೀನಿ. ಅಂದರೆ ಇಂಕ್ಯುಬೇಟರ್ ಬಗ್ಗೆ ಒಂದಷ್ಟು ವೀಡಿಯೋ ಮಾಡಾಕೊಡಿ ಬ್ರೋ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಮತ್ತು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಕೇಳ್ತಾನಿದ್ರೆ, ಬಟ್ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಿಳಿಸ್ಬಿಡೋಣ ಅಂತ ವೀಡಿಯೋ ಮಾಡ್ತಾ ಇರೋದು ಅಷ್ಟೇ. ಕಂಪ್ಲೀಟಾಗಿ ವೀಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಕೊನೆವರೆಗೂ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಫಸ್ಟ್ ಏನಪ್ಪ ಬಂದು ಅಂತಂದರೆ ಇದು ಫ್ಯಾನು, ಅಂದರೆ 12 ವೋಲ್ಟ್ ಫ್ಯಾನ್ ಬರುತ್ತಲ್ಲ, ದೊಡ್ಡ ಫ್ಯಾನ್ ಇದು. ಈ ಫ್ಯಾನಲ್ಲಿ ಏನಪ್ಪ ಅಂತಂದರೆ ನಿಮಗೆ ಈ ಥರ ನೀರು ಮತ್ತು ಕಾವು ಜಾಸ್ತಿ ಆದರೆ ಕಂಟ್ರೋಲ್ ಆಗೋಕ್ಕೆ ಅಂದ್ಬಿಟ್ಟು ಫಸ್ಟ್ ಕೊಡೋದೇ ಈ ಫ್ಯಾನು. ಫ್ಯಾನ್ ಕೊಟ್ಟಾದ್ಮೇಲೆ ಇನ್ನೊಂದು ಕೊಟ್ಟಿರೋದೇನಪ್ಪ ಅಂತಂದರೆ ನೀರು. ಅಂತಂದರೆ ಈಗ ಮೊಟ್ಟೆ ಮಾಡೋ ಮಿಷಿನಲ್ಲಿ ಏನಪ್ಪ ಅಂದರೆ ಧೂಳು ದುಂಬು ಬರೋದು ಸಾಮಾನ್ಯ. ಅಂದರೆ ಧೂಳು ದುಂಬನ್ನ ನೀವೇನೇ ಕ್ಲೀನ್ ಮಾಡಿದ್ರು ಮಿಷಿನ್ ಇವಾಗ 20 ದಿನದವರೆಗೂ ಇದನ್ನೇನಾರ ಮೊಟ್ಟೆ ಇಕ್ಕೋದ್ಮೇಲೆ 20 ದಿನದವರೆಗೂ ಕ್ಲೀನ್ ಮಾಡೋಕ್ಕಾಗಲ್ಲ. ಯಾಕೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತಂದರೆ ಮೊಟ್ಟೆಗಳು ಎತ್ತಿ ಅಲ್ಲಾಡ್ಸೋದು, ಈ ಥರದ್ದು ಮಾಡೋದು. ಮತ್ತು ಅದನ್ನ ಏನು ಅಂತಂದರೆ ಬೆಳಗ್ಗೆ ಒಂದು 5 ನಿಮಿಷ, ಸಾಯಂಕಾಲ ಒಂದು 5 ನಿಮಿಷ ಓಪನ್ ಮಾಡಬೇಕು. ಇನ್ನೆಲ್ಲ ನಾವು ಫ್ರೀಯಾಗಿ ಕೂತಿದ್ದೀವಿ ಅಂದ್ಬಿಟ್ಟು ಮೊಟ್ಟೆ ಹೆಂಗಾಗ್ತಿದೆ, ಮತ್ತು ಮೊಟ್ಟೆ ಮರಿ ಕಟ್ಟಾಯ್ತಾ, ಮತ್ತು ಮೊಟ್ಟೆ ಎಲ್ಲ ಕಟ್ಟಾಯ್ತಾ ಅಂತ ತಿಳ್ಕೊಳಕ್ಕೆ ಪದೇ ಎತ್ತೋದು, ಈ ಥರದ್ದು ಮಾಡೋಕ್ಕೆ ಹೋಗ್ಬಾರ್ದು. ಇದೆಲ್ಲ ಧೂಳು ದುಂಬುಗಳನ್ನ ನಾವು ಯಾವಾಗ ಕ್ಲೀನ್ ಮಾಡಬೇಕು ಅಂದರೆ 20 ದಿನ ಆದಮೇಲೆ ಕ್ಲೀನ್ ಮಾಡಬೇಕು. ಅಲ್ಲಿ ಗಂಟ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ತುಂಬ ಜನ ಅದು ಇದು ಅಂತ ಅನ್ಕೊತಾ ಇದ್ರೆ ಅದು ನಿಮ್ಮ ತಪ್ಪು, ನಾವೇನು ಮಾಡೋಕ್ಕಾಗಲ್ಲ. ಅದಾದಮೇಲೆ ಇನ್ನೊಂದೇನಪ್ಪ ಅಂತಂದರೆ ಇದು ನೀರನ್ನ ಆ ಕಡೆ ಈ ಕಡೆ ಆವಿ ಆಗೋ ಥರ ಮತ್ತು ಇಮ್ಯುನಿಟಿ ಟೆಂಪ್ರೇಚರ್ ಕರೆಕ್ಟಾಗಿರೋ ಥರ ಸೇಫ್ಟಿ ಮಾಡೋಕ್ಕೆ ಅಂದ್ಬಿಟ್ಟು ಕೊಟ್ಟರೋ ಫ್ಯಾನು. ಆಮೇಲೆ ಇದು 100 ವ್ಯಾಟ್ ಇದು ಅಂತಂದರೆ 100 ವ್ಯಾಟ್ ಏನೈತೆ ಬಲ್ಪ್ ಏನು ಕೊಟ್ಟವ್ರೆ, ಬಲ್ಪ್ ಇದು. ಆಮೇಲೆ ಇದು ಬಂದು ನಿಮಗೆ ಟೆಂಪ್ರೇಚರು ಸೆಟ್ಟಿಂಗು ಟೆಂಪ್ರೇಚರ್ ಉಳಬೇಕು. ಆಮೇಲೆ ಏನಪ್ಪ ಅಂತಂದರೆ 100 ಮೊಟ್ಟೆದು, ಅಂತಂದರೆ ಕೆಳಗಡೆ 60 ಮೊಟ್ಟೆ, ಮೇಲ್ಗಡೆ 40 ಮೊಟ್ಟೆ, ಅಂತಂದರೆ ಟೋಟಲಾಗಿ 100 ಮೊಟ್ಟೆದು ಕೊಟ್ಟವ್ರೆ. 100 ಮೊಟ್ಟೆ ಮೇಲೆ ಏನಾದರೂ ನೀವು ಮರಿಗಳನ್ನ ಕುಣಿಸ್ತೀರಿ ಮತ್ತು ಮರಿಗಳು ಮಾಡಿಸ್ತೀವಿ ಅಂತಂದರೆ ದಯವಿಟ್ಟು ಆ ತಪ್ಪನ್ನ ಮಾಡೋಕೆ ಹೋಗ್ಬಿಡಿ. 100 ಮೊಟ್ಟೆ ಯಾವುದೇ ಕಾರಣಕ್ಕೂ ಕುಣಿಸೋಕೆ, 100 ಮೊಟ್ಟೆ ಒಳಗಡೆ ಬೇಕಾದ್ರೆ ಕುಣಿಸ್ಕೊಳ್ಳಿ, 100 ಮೊಟ್ಟೆ ಮೇಲ್ಗಡೆ ಮಾತ್ರ ಕುಣಿಸ್ಬಿಡಿ. ಆದರೆ ತುಂಬ ಜನ ಏನು ಮಾಡ್ತಾರೆ, ಇಂಕ್ಯುಬೇಟರ್ ತೊಗೊಂಡಿವಿ ಅಂದ್ಬಿಟ್ಟು 100 ಮೊಟ್ಟೆ ಮೇಲ್ಗಡೆ ಕುಣಿಸೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತೀರ. ಆ ಥರ ಮಾಡೋಕೆ ಹೋಗ್ಬಿಡಿ. ಮತ್ತು ಇದು ಕರೆಂಟು ವೈರಿಂಗು, ಅಂದರೆ ಸುಮ್ಮನೆ ಇರದಂತೆ ಏನೋ ಡೈರೆಕ್ಟಾಗಿ ಅಂಕಿತಾಕೋದೆಲ್ಲ ಮಾಡೋಕೆ ಹೋಗ್ಬಿಡಿ. ಡೈರೆಕ್ಟಾಗಿ ಕರೆಂಟ್ ಆಫ್ ಮಾಡಿಬಿಟ್ಟು ಕಿತ್ತಾಕ್ರಿ. ಆಮೇಲೆ 2 ವೈರ್ ಕೊಟ್ಟಿರ್ತಾನೆ, ಇದೊಂದು ವೈರು ಮತ್ತು ಇದೊಂದು ವೈರ್ ಕೊಟ್ಟಿರ್ತಾರೆ, ಚಾರ್ಜಿಂಗ್ ವೈರ್ಗಳು. ಅಂತಂದರೆ ಇದಕ್ಕೆ ಮಿಷಿನ್ ಆನ್ ಆಗೋಕ್ಕೆ ಅಂದ್ಬಿಟ್ಟು 2 ವೈರ್ ಕೊಟ್ಟಿರ್ತಾರೆ. ಒಂದು ವೈರ್ ಬಂದು ಇಲ್ಲಿರುತ್ತೆ, ಅಂತಂದರೆ ಕಾಣಿಸ್ತೈತೆ ನೋಡಿ, ಇಲ್ಲಿರುತ್ತೆ. ಇನ್ನೊಂದು ವೈರ್ ಬಂದು ಇಲ್ಲಿರುತ್ತೆ. ಅಂದರೆ ಇದ್ರನ್ನ ಇಮ್ಯುನಿಟಿ ನಾವು ಚೇಂಜ್ ಮಾಡಿರೋದು. ಅಂದರೆ ಇದು ಬೋರ್ಡ್ ಆಯ್ತಲ್ಲ ಕಲಿಕೆಟ್ರು, ಇದು ಬಂದು ದೊಡ್ಡದಿತ್ತು. ಅಂತಂದರೆ ದೊಡ್ಡದು ಅಂದರೆ ಈ ಥರ ಇತ್ತು, ಈ ಥರ ಫುಲ್ ಇತ್ತು. ಅದು ಏನಾಯಿತು ಅಂತಂದರೆ ಇದು ವರ್ಕ್ ಆಗ್ತಿರಲಿಲ್ಲ, ಅರ್ಜೆಂಟಾಗಿ ಐಟಮ್ ಸಿಗಲಿಲ್ಲ ಅಂದ್ಬಿಟ್ಟು ಆಮೇಲೆ ಇದು ಪಿಟ್ ಮಾಡಿದ್ದು. ನಾವು ಸೆಕೆಂಡ್ಸಲ್ಲಿ ಪಿಟ್ ಮಾಡ್ಕೊಂಡಿದ್ದು, ಇದರೊಳಗೆ ವರ್ಕ್ ಆಗ್ತಿದೆ. ಮತ್ತು ಇದು ಬಂದು ಸೆಟ್ ಮಾಡ್ಕೊಳ್ಳೋದು, ಅಂದರೆ ಎಷ್ಟೆಷ್ಟು ಟೆಂಪ್ರೇಚರ್ ಇದೆ, ಎಷ್ಟೆಷ್ಟು ಏನೇನಿದೆ ಅಂತ. ಇದು 37.7 ಇರಬೇಕು. ಮತ್ತು ಇದು ಟೈಮರು, ಅಂತಂದರೆ ಮಿಷಿನ್ ಎಷ್ಟೊತ್ತು ರೊಟೇಟ್ ಆಗಬೇಕು ಅಂತ ತಿಳಿಸುವಂಥ ಟೈಮರ್ ಇದು. ಅಂತಂದರೆ ಇಲ್ಲಿ ಆನ್ ಮಾಡೋದು ಆಫ್ ಮಾಡೋದು ರೊಟೇಟಲ್ಲೇ ಇರುತ್ತೆ. ಬೇಕು ಅಂದರೆ ನಿಮ್ಗೆ 1 ಅವರ್ ಒಂದು ಸತಿ ಅದೇ ರೊಟೇಟ್ ಆಗುತ್ತೆ, ನೀವೇನು ಮಾಡಬೇಕಾಗಿಲ್ಲ. ಈಗ ನೋಡಿ ಮೊಟ್ಟೆ ರೊಟೇಟ್ ಆಗ್ತಿದೆ. ರೊಟೇಟ್ ಆಗೋದು ಯಾವ ಥರನಪ್ಪ ಅಂದರೆ ಈ ಥರ ತಿರುಗುತ್ತೆ. ಅಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ತಿರುಗುತ್ತೆ. ಇದು ತಿರುಗಿದಾಗ ಮೊಟ್ಟೆ ಚಕ್ರದ ಮೇಲೆ ತಿರುಗೋದು, ಅಂದರೆ ಒಂದೇ ಸಮ ತಿರುಗೋದು ಈ ಥರದ್ದಲ್ಲ. ಇಲ್ಲಿ ಮಾರ್ಕ್ ಆಗಿರೋ ಮೊಟ್ಟೆ ಕೆಳಗೆ ಹೋಗುತ್ತೆ ನೋಡಿ, ಬೇಕಾದರೆ ಈಗ ಹೋಗ್ತಿದೆಯಲ್ಲ ಆ ಥರ ರೊಟೇಟ್ ಆಗೋದು. ನಿಧಾನಕ್ಕೂ 1 ಅವರ್ ಒಂದ್ಸಲಿ ರೊಟೇಟ್ ಆಗುತ್ತೆ.